ಈ ವಿಡಿಯೋದಲ್ಲಿ ಕಾಂಪ್ಲಿಮೆಂಟ್ ಆಫ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ನೋಡೋಣ. ಮತ್ತೆ ಡಿ ಮಾರ್ಗನ್ಸ್ ಪ್ರಿನ್ಸಿಪಲ್ ಕೂಡ ಇಲ್ಲೇ ಬರ್ತದೆ. ಫಸ್ಟ್ ಕಾಂಪ್ಲಿಮೆಂಟ್ ಆಫ್ ದ ಸೆಟ್ ಅರ್ಥ ಮಾಡ್ಕೊಳ್ಳೋಣ, ಅದಾದ್ಮೇಲೆ ನೋಡೋಣ ಕಾಂಪ್ಲಿಮೆಂಟ್ ಆಫ್ ಸೆಟ್ ಎ. ಸೆಟ್ ಎ ಕಾಂಪ್ಲಿಮೆಂಟ್ ಆಫ್ ಸೆಟ್ ಎ ಅಂತಂದ್ರೆ ಎ ಡ್ಯಾಶ್ ಅಂತ ಅರ್ಥ. ಓಕೆ, ಎ ಕಮ್ಮಿ ಏನು ಮಾಡ್ತೀವಿ, ಡ್ಯಾಶ್ ಮಾಡ್ತೀವಿ. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಕಾಂಪ್ಲಿಮೆಂಟ್ ಕೇಳ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಇದ್ರ ಅಂಡರ್ಸ್ಟುಡ್ ಏನಂದ್ರೆ ಯು ಶುಡ್ ಹ್ಯಾವ್ ಅ ಯೂನಿವರ್ಸ್. ಯು ಶುಡ್ ಫಸ್ಟ್ ಡಿಫೈನ್ ಯೂನಿವರ್ಸ್. ಯೂನಿವರ್ಸಲ್ ಸೆಟ್ ಅನ್ನು ಡಿಫೈನ್ ಮಾಡೋದು. ನೀನು ಒಂದು ನಂಬರ್ ಡೀಲ್ ಮಾಡ್ತಾ ಇದ್ದೀವಿ, ಏನಂದ್ರೆ ಪ್ರೈಮ್ ನಂಬರ್ಸ್ ಡೀಲ್ ಮಾಡ್ತಿದ್ವಿ, ಪಾಸಿಟಿವ್ ನೆಗೆಟಿವ್ ಏನೋ ನಂಬರ್ಗಳ ಜೊತೆ ವ್ಯವಹಾರ ಮಾಡಕತ್ತಿ ಅಂದ್ರೆ ಫಸ್ಟ್ ಡಿಫೈನ್ ಮಾಡು ನಿಂದು ಬೌಂಡ್ರಿ ಎಷ್ಟೈತಿ ಅಂತ. ಆಯ್ತಾ, ನಿನ್ ಫಸ್ಟ್ ಬಾಕ್ಸ್ ಡಿಸೈಡ್ ಮಾಡು. ಇಲ್ಲ, ಇಫ್ ಯು ಆರ್ ಡೀಲಿಂಗ್ ವಿತ್ ಸ್ಟೂಡೆಂಟ್ಸ್ ಇನ್ ಯುವರ್ ಕಾಲೇಜ್ ಅಂದ್ರೆ ಫಸ್ಟ್ ನೀವು ಡಿಫೈನ್ ಮಾಡು ನಿಮ್ಮ ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದಾರ, ಎಷ್ಟು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಇದಾರ ಅಂತ ಡೀಲ್ ಮಾಡು. ಇಫ್ ಯು ಆರ್ ಡೀಲಿಂಗ್ ವಿತ್ ಪಾಪ್ಯುಲೇಷನ್ ಅಂತಂದ್ರೆ ಫಸ್ಟ್ ನಿಮ್ಮ ಕಂಟ್ರಿ ಡಿಸೈಡ್ ಮಾಡು, ಎಷ್ಟು ಸ್ಟೇಟ್ಸ್ ಅದಾವ, ಎಷ್ಟು ಕಂಟ್ರಿ ಅದಾವ, ಎಷ್ಟು ಲ್ಯಾಂಗ್ವೇಜ್ ಪೀಪಲ್ ಅದಾರ. ನೀವು ಟೋಟಲ್ ಏನು ಮಾಡಿದ್ರೆ ನ ಡಿಫೈನ್ ಮಾಡ್ಕೊ. ಫಸ್ಟ್ ಯು ಡಿಫೈನ್ ಮಾಡಿದ ಮೇಲೆ ಒಂದು ಸೆಟ್ ಅನ್ನ ನೀ ಕನ್ಸಿಡರ್ ಮಾಡ್ಕೊ. ಪರ್ಟಿಕ್ಯುಲರ್ ಸೆಟ್ ಯು ಆರ್ ಟಾಕಿಂಗ್ ಅಬೌಟ್ ದಟ್. ಓಕೆ, ಯು ಆರ್ ಟಾಕಿಂಗ್ ಅಬೌಟ್ ದಿಸ್ ಸೆಟ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ವಾಟ್ ಎವರ್ ದ ಎಲಿಮೆಂಟ್ಸ್ ಆರ್ ದೇರ್, ದೇ ಆರ್ ಆಲ್ ಕಾಂಪ್ಲಿಮೆಂಟ್ಸ್ ಆಫ್ ದಿಸ್ ಇಷ್ಟ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನೀನು ಒಂದು ನಿಮ್ಮ ಕಾಲೇಜ್ ಬಗ್ಗೆ, ದಿಸ್ ಇಸ್ ಅ ಕಾಲೇಜ್ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಕಾಲೇಜ್ BEC. BEC ಯು ಆರ್ ಟಾಕಿಂಗ್ ಅಬೌಟ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ BEC. Okay, all the students in the BEC, but you are talking, and in the BEC you are talking about civil engineering students, and these are all your civil engineering students. Red color ಏನಂತಲ್ಲ, these are all civil engineering students. ಅಂದ್ರೆ civil engineering students ಬಿಟ್ಟು ಉಳಿದ ಎಲ್ಲಾ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರೆಲ್ಲರೂ ಕಾಂಪ್ಲಿಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ತಿಳಿತಾ? C is a set of civil engineering students, C dash is a set of non-civil students in a universe. ಮತ್ತೆ ಬೇರೆ ಕಾಲೇಜ್ ಹುಡುಗರ್ನು ನೀ ಕಾಂಪ್ಲಿಮೆಂಟ್ ಅನ್ಬಾರ್ದು. ಆಯ್ತಾ, ಬೇರೆ ಕಾಲೇಜ್ ಹುಡುಗರು ಅಂದ್ರೆ ಬೇರೆ ಯೂನಿವರ್ಸ್ ಆಗ್ತದೆ. ಮತ್ತೆ ಇನ್ನೊಂದು ಕಾಲೇಜ್, ಇನ್ನೊಂದು ಊರಿನ ಕಾಲೇಜ್ ಅಂದ್ರೆ ಇನ್ನೊಂದು ಯೂನಿವರ್ಸ್ ಆಗ್ತದೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಯೂನಿವರ್ಸ್ ಓನ್ಲಿ. ಇನ್ ದಿಸ್ ಯೂನಿವರ್ಸ್ C is a set of civil engineering students and C dash is a set of non-civil engineering students. ಅರ್ಥಾಯ್ತಾ? ಇದಕ್ಕೆ ಏನಂತಾರೆ, ಕಾಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಬರೆಯೋಣ. ಲೆಟ್ ಅಸ್ ಕನ್ಸಿಡರ್. ಇದು ಎಕ್ಸಾಂಪಲ್ ಕರೆಕ್ಟ್ ಅದ? ನಿಮ್ಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಿಬೇಕಾಗಿದ್ದ ಎಕ್ಸಾಂಪಲ್ ಬೇಕಾದ್ರೆ ಬರ್ಕೊಡ್ರಿ. U is a set of prime numbers. Set of prime numbers. Set of prime numbers which are divisor of 42 ಅಂತ. ಓಕೆ, ಡಿಫೈನ್ ಮಾಡೋಣ. ಈಗ ನಾ ಬರೀ ಸ್ಟೇಟ್ಮೆಂಟ್ ಬರ್ತೀನಿ, ಅವು ನಂಬರ್ ಬರ್ದು ತೋರಿಸ್ತೀನಿ. ಪ್ರೈಮ್ ನಂಬರ್ಸ್ ಅಂದ್ರೆ ಎಲ್ಲ ಇದ್ರೊಳಗೆ ಯೂನಿವರ್ಸ್ ಅದು, ಅಂದ್ರೆ 2 ಇಂದ ಸ್ಟಾರ್ಟ್ ಆಗ್ತದ. 2, 3, 5, 7, 11, 13, ಹೌದಾ, ಆಮೇಲೆ 19 ಈ ಟೈಪ್, 17, 19 ಈ ಟೈಪ್ ಸ್ಟಾರ್ಟ್ ಆಗ್ತದೆ. ಎಲ್ಲಿ ತನ ಇದು ಇನ್ಫೈನೈಟ್ ಪ್ರೈಮ್ ನಂಬರ್ಸ್ ಇದಾವೆ. ಬಟ್ ಅದರೊಳಗಡೆ ನಾನು ಸಣ್ಣ ಒಂದು ಫ್ಯಾಮಿಲಿನ ಡಿಸೈಡ್ ಮಾಡ್ತೀನಿ. ಯಾವ ಫ್ಯಾಮಿಲಿ ಅಂದ್ರೆ ಡಿವೈಸರ್ ಆಫ್ 42 ಡಿವೈಸ್ ಆಗ್ತಕ್ಕಂಥ ಫ್ಯಾಮಿಲಿ ಯಾವ ಇದಾವ? 2 ಡಿವೈಸರ್ ಆಗ್ತದ, ಹೌದು. 3 ಡಿವೈಸರ್ ಆಗ್ತದೆ ಅಂದ್ರೆ ಹೋಗ್ಬೇಕು. 42 2 ಹೋಗ್ತದ, 42 3 ಹೋಗ್ತದ, 42 5 ಹೋಗ್ತದನು, ಹೋಗಲ್ಲ, ಬರೆಯಂಗಿಲ್ಲ. 42 7 ಹೋಗ್ತದ, ಹೌದು ಹೋಗ್ತದ. 42 11 ಹೋಗ್ತದನು, ಇಲ್ಲ. 13 17 ಯಾವ್ದ್ರಿಂದನೂ ಹೋಗಂಗಿಲ್ಲ. 42 ಇಟ್ ಸೆಲ್ಫ್ 42 ಏನಾರ ಪ್ರೈಮ್ ನಂಬರ್ ಐತೆ ಇದ್ರೊಳಗಡೆ? ಇಲ್ಲ, ದಟ್ ಇಸ್ ನಾಟ್ ಇಟ್ ಸೆಲ್ಫ್ ಇಸ್ ಅ ಪ್ರೈಮ್ ನಂಬರ್. ದೇರ್ಫೋರ್ ಇಲ್ಲಿಗೆ ಬಂದಾಗ್ಬಿಡ್ತದೆ. ಇದು ಏನಾಗುತ್ತಾ, ಎ ಇಲ್ಲಿಗೆ ಬಂದಾಗ್ಬಿಡ್ತದೆ. ಅಂದ್ರೆ 2 3 7 ಆರ್ ಡಿವೈಸರ್ ಆಫ್ 42. ಓಕೆ, ನಾ ಕಾಂಪ್ಲಿಮೆಂಟ್ ಬರಬೇಕಿತ್ತು ಅಂದ್ರೆ ಎ ಡ್ಯಾಶ್ ಬರಬೇಕಿತ್ತು ಅಂತಂದ್ರೆ ಏನ್ ಬರ್ಬೇಕು? ಈಗ ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ವಿಚ್ ಆರ್ ನಾಟ್ ಡಿವೈಸರ್ ಆಫ್ 42. ನಾಟ್ ಡಿವೈಸರ್ ಆಫ್ 42 ಅಂದ್ರೆ 2 3 7 ಬಿಟ್ಟು ಉಳಿದು ಎಲ್ಲ ಏನದಾವಲ್ಲ ಅವೆಲ್ಲವನ್ನು ಬರಿಬೋದಲ್ಲ. ಇಲ್ಲ, ಏನೇನು ಬರಿಬೋದು? 5 7 13 17 7 ಇಲ್ಲ 17 ಇಂದ ಹಿಡ್ಕೊಂಡು ಎಲ್ಲ ಇನ್ಫಿನಿಟ್ ಅನ್ನು ಬರಿಬೋದು. ಅರ್ಥ? ಇದು ಏನಂತಂದ್ರೆ ಕಾಂಪ್ಲಿಮೆಂಟ್ ಅಂತ. ಈ ಕಾಂಪ್ಲಿಮೆಂಟ್ ಅನ್ನು ವೆನ್ ಡಯಾಗ್ರಾಮ್ ಒಳಗೆ ಹಾಕಿದ್ರೆ, ಓಕೆ ಹಾಕಿದ್ರೆ ಒಂದೇ ಒಂದು ಸರ್ಕಲ್ ಬರ್ತದೆ. ಇವುಗಳದ್ದು ಪ್ರಾಪರ್ಟಿ ನೋಡೋಣ. ಓಕೆ, ಇದನ್ನ ಸ್ಟೇಟ್ಮೆಂಟ್ ಹೆಂಗ್ ಬರೀತಾರೆ ನೋಡು. ಎ ಡ್ಯಾಶ್ ಇಸ್ ಈಕ್ವಲ್ ಟು, ಎ ಡ್ಯಾಶ್ ಒಳಗಡೆ ಎಂತ ಇದಾವ ಅಂದ್ರೆ ಎಕ್ಸ್ ಇದಾವ. ಎಕ್ಸ್ ಯು ಒಳಗೇನೋ ಇದಾವ, ಯೂನಿವರ್ಸ್ ಒಳಗೆ ಇದಾವ. ಆದರೆ ಎದ್ರೊಳಗಿಲ್ಲ, ಎಕ್ಸ್ ಎ ಒಳಗಡೆ ಇಲ್ಲ. ಇದು ಸ್ಟೇಟ್ಮೆಂಟ್. ಓಕೆನಾ? ಇದ್ರದ್ದು ಪ್ರಾಪರ್ಟಿ ಏನದ ಅಂತಂದ್ರೆ, ಈಗ ನೀ ಇಲ್ಲದನ್ನ ತಗೊಂಡಿದಿ, ಮತ್ತೆ ಇಲ್ಲದನ್ನ ಹುಡುಕ್ತಾ ಇದೀವಿ ಅಂತಂದ್ರೆ ಮತ್ತೆ ಮೊದಲಿಂದ ಬರ್ತದಂತ. ಇನ್ನೊಂದೇನಂದ್ರೆ ಎ ಒಂದು ಸೆಟ್ ಆಗ್ಯದ, ಎ ಡ್ಯಾಶ್ ಇನ್ನೊಂದು ಸೆಟ್ ಆಗ್ಯದ. ಇವೆರಡು ಏನದ? ಡಿಸ್ಜಾಯಿಂಟ್ಸ್ ಅದಾವ. ಎ ಅಂಡ್ ಎ ಡ್ಯಾಶ್ ಆರ್ ಡಿಸ್ಜಾಯಿಂಟ್. ಡಿಸ್ಜಾಯಿಂಟ್ ಅಂದ್ರೆ ಏನರ್ಥ? ಎ ಅಂಡ್ ಎ ಡ್ಯಾಶ್ ನಡಬರ್ಕ್ ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಬರ್ತದೆ? ಏನು ಸಿಗಂಗಿಲ್ಲ. ಅಕಸ್ಮಾತ್ ನೀ ಎ ಮತ್ತು ಎ ಡ್ಯಾಶ್ ಕೂಡಿಸಿಬಿಟ್ರೆ ಏನಾಗ್ತದ? ನಿಮ್ಗೆ ಯೂನಿವರ್ಸ್ ಸಿಕ್ಬಿಡ್ತದೆ. ಇದರಿಂದ ಒಂದು ನೀತಿ ಪಾಠವನ್ನು ಮಾಡ್ತೀನಿ ನಿಮಗೆ. ಓಕೆ, ನೋಡ್ಬೇಕಾದ್ರೆ ನಾವು ಆಕ್ಚುಲಿ ಹಿಂದ್ಗಡೆ ಹೇಳ್ಬೇಕಾದಾಗ ಯೂನಿಯನ್ ಅನ್ನ ವರ್ಡ್ ಯೂಸ್ ಮಾಡಿದಾಗ ಏನ್ ಮಾಡ್ತಿದ್ದೇನಾ, ಎ ಯೂನಿಯನ್ ಬಿ ಅಂತಂದಾಗ ಎ ಮತ್ತು ಬಿ ಅಲ್ಲಿ ಇರ್ತಕ್ಕಂಥ ವರ್ಡ್ಗಳನ್ನ ಆಡ್ ಮಾಡ್ರಿ ಅಂತ. ಆಡ್ ಇಸ್ ಅ ಸಿನೋನಿಮ್ಸ್ ಟು ದ ಯೂನಿಯನ್. ಅಂಡ್ ಛೇದನ ಇದೇನಿದು, ಎ ಇಂಟರ್ಸೆಕ್ಟ್ ಬಿ ಅನ್ನುವಾಗ ನಾ ವರ್ಡ್ ಯೂಸ್ ಮಾಡಿದೆ ಕಾಮನ್ ಅಂತ ಹೇಳಿ. ಓಕೆ, ಎ ಮತ್ತು ಬಿ ಅಲ್ಲಿ ಕಾಮನ್ ಇರ್ತಕ್ಕಂಥ ತಗೊಳ್ರಿ ಅಂತ. ಇಂಟರ್ಸೆಕ್ಷನ್ ಇಸ್ ಅ ಸಿನೋನಿಮ್ಸ್ ಟು ದ ಕಾಮನ್. ಬಟ್ ಕಾಂಪ್ಲಿಮೆಂಟ್ ಒಮ್ಮೆ ಅನಿಸ್ತೇನೆ ನನಗೆ ಏನಂತಂದ್ರೆ ಎ ಮತ್ತು ಎ ಡ್ಯಾಶ್ ಏನಂತಂದ್ರೆ ಇವೆರಡು ಅಪೋಸಿಟ್ ಟು ಈಚ್ ಅದರ್ ಅದಾವ ಅಂತ ಹೇಳೋಣ ಅಂತ ಹುಡುಗರಿಗೆ.
ಬಟ್ ಆಮೇಲೆ ಅನಿಸ್ತು ಮ್ಯಾಥಮೆಟಿಕ್ಸ್ ನಾವು ಅದನ್ನ ಅಪೋಸಿಟ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿಲ್ಲ. ವೆನ್ ಡಯಾಗ್ರಾಮ್ ಅಲ್ಲಿ ವೆನ್ ಅಂತಕ್ಕಂಥ ಸೈಂಟಿಸ್ಟ್ ಅದನ್ನ ಅಪೋಸಿಟ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿಲ್ಲ, ಅವ ಕಾಂಪ್ಲಿಮೆಂಟ್ ಅಂತ ವರ್ಡ್ ಯಾಕೆ ಯೂಸ್ ಮಾಡಿದ. ಸೊ ಚೆನ್ನಾಗಿ ಯೋಚನೆ ಮಾಡಿದ್ರೆ ನೀವು ಫಿಲಾಸಫಿನ್ ಸ್ವಲ್ಪ ಇದ್ರೊಳಗೆ ಹಾಕಿದ್ರೆ ತಿಳಿತದ. ಡೇ ಅಂಡ್ ನೈಟ್ ದೇ ಆರ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್ ಬಟ್ ದೇ ಆರ್ ನಾಟ್ ಅಪೋಸಿಟ್ ಟು ಈಚ್ ಅದರ್. Look like opposite to each other. Light and darkness is a look like opposite to each other. They are not opposite to each other because understood. Therefore, complement word ಏನೈತಿಲ್ಲ a very 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 beautiful word. Play with this and always we are all complement to each other. Opposites are complement to each other. ಬರ್ಕೊಡಿ ಇದನ್ನು. ಆರ್ಟ್ ಆಫ್ ಲಿವಿಂಗ್ ಕೋರ್ಸಸ್ ಏನಾರ ನೀವು ಮಾಡಿದ್ರಿ ಅಂದ್ರೆ ಈ ಸ್ಟೇಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಗುರುಜಿ ಹೇಳ್ತಾರೆ ಇದನ್ನು ಏನಂತ, ಅಪೋಸಿಟ್ಸ್ ಆರ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಅಪೋಸಿಟ್ಸ್ ಆರ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಓಕೆ. ಡಿ ಮಾರ್ಗನ್ಸ್ ಪ್ರಿನ್ಸಿಪಲ್ ಏನ್ ಹೇಳ್ತದ ಅಂತಂದ್ರೆ ಈ ಸ್ಟೇಟ್ಮೆಂಟ್ ಹೇಳ್ತದೆ, ಎ ಯೂನಿಯನ್ ಬಿ. ಫಸ್ಟ್ ಏನ್ ಮಾಡೋಣ, ಎ ಮತ್ತು ಬಿ ನ ಯೂನಿಯನ್ ಮಾಡೋಣ, ಮಾಡಿ ಅದ್ರದ್ದು ಏನ್ ತೆಗೆಯೋಣ, ಕಾಂಪ್ಲಿಮೆಂಟ್ ತೆಗೆಯೋಣ, ಅಥವಾ ಎದ್ ಕಾಂಪ್ಲಿಮೆಂಟ್ ತೆಗೆಯೋಣ, ಬಿದ್ ಕಾಂಪ್ಲಿಮೆಂಟ್ ತೆಗೆಯೋಣ, ಅವೆರಡು ಇಂಟರ್ಸೆಕ್ಷನ್ ಮಾಡೋಣ. ಎರಡು ಒಂದೇ ಅಂತ ಹೇಳ್ತಾನೆ. ಅದನ್ನ ಪ್ರೂವ್ ಮಾಡಿದ ನಾನು, ನಮಗೆ ಪ್ರೂಫ್ ಬೇಕಾಗಿಲ್ಲ, ಥಿಯರಮ್ ಬೇಕಾಗಿಲ್ಲ, ನಮ್ಗೆ ಜಸ್ಟ್ ಇದ್ರೆ ಸಾಕು. ಅಥವಾ ಇದನ್ನ ಉಲ್ಟಾನು ಬರಿಬಹುದು, ಎ ಇಂಟರ್ಸೆಕ್ಷನ್ ಬಿ ಅದರದ್ದು ಕಾಂಪ್ಲಿಮೆಂಟ್ ಮತ್ತು ಎದ್ ಕಾಂಪ್ಲಿಮೆಂಟು ಬಿದ್ ಕಾಂಪ್ಲಿಮೆಂಟು ಅದ್ರದ್ದು ಯೂನಿಯನ್. ಇಲ್ಲಿ ಉಲ್ಟಾ ಪಲ್ಟಾ ಅದಾವ, ಹುಷಾರಾಗಿರ್ಬೇಕು. ಓಕೆ, ಅದರದ್ದು ಉಲ್ಟಾ ಇದಾವೆ, ರೈಟಾ, ಹುಷಾರಾಗಿರ್ಬೇಕು. ಓಕೆ, ಇದ್ರದ್ದು ಸ್ಟೇಟ್ಮೆಂಟ್ಸ್ ನಾ ಇಲ್ಲಿ ಹೇಳ್ತೀನಿ, ಆ ಟೈಪ್ ನೀವು ಹೇಳ್ರಿ, ಬೇಕಂದ್ರೆ ಆ ಟೈಪ್ ಬರ್ಕೊಟ್ರೆ ನಾ ಇಲ್ಲಿ ಬರ್ಕೊಂಡು ಕೂತ್ರೆ ಟೈಮ್ ಆಗ್ತದೆ. ಓಕೆ, ಯಾವ ಕಲರ್ ತೊಗೊಂಡು ಈ ಕಲರ್. ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ, ಅಂಡ್ ಆಫ್ಟರ್ ದಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್, ಅಂಡ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್, ಅಂಡ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ, ನೋಡೋ ಸ್ಟೇಟ್ಮೆಂಟ್ 1 2 3 4 5 5 ಹೇಳೋಣ. ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ ಎ ಅಂಡ್ ಬಿ ಈಸ್ ಇಂಟರ್ಸೆಕ್ಷನ್ ಆಫ್ ದೇರ್ ಕಾಂಪ್ಲಿಮೆಂಟ್ಸ್. ಇದನ್ನ ಹೇಳೋಣ, ಕರೆಕ್ಟಾಗಿ ಹೇಳೋಣ. ಕಾಂಪ್ಲಿಮೆಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ ಈಸ್ ಯೂನಿಯನ್ ಆಫ್ ದೇರ್ ಕಾಂಪ್ಲಿಮೆಂಟ್ಸ್. ಚೆನ್ನಾಗಿತ್ತಲ್ಲ ಡೆಫಿನೇಷನ್. ಹೆಂಗಂದ್ರೆ ಮ್ಯಾಲಿಂದ ಶುರು ಮಾಡಿ ಕೆಳಗೆ ಬಂದು ಹಿಂಗೆ ಹೋಗಿ ಮತ್ತೆ ಕೆಳಗಿಂದ ಶುರು ಮಾಡಿ ಮೇಲೆ ಹೋಗೋದು. ಕಾಂಪ್ಲಿಮೆಂಟ್ ಆಫ್ intersection of A and B is union of their complements. ಚೆನ್ನಾಗಿತ್ತಲ್ಲ, ಹಿಂಗ 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 ಬಂದು ಹಿಂಗ ಹಿಂಗ ಹಿಂಗ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಇದ್ರೊಳಗಡೆ ಮಸ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯೂಸ್ ಆಗುತ್ತೆ. ಬರೀ ಥಿಯರಿ ಹೇಳಿನ ಆಗಿ 3 ವಿಡಿಯೋದೊಳಗೆ. ಓಕೆನಾ, ನೆಕ್ಸ್ಟ್ ವಿಡಿಯೋದೊಳಗೆ ಪ್ರಾಬ್ಲಮ್ ಸಾಲ್ವ್.